ಬಿಡೋಕಲ್ಲ ನಿನ್ನ ಹಿಡ್ಕೊಂಡ್ರು. ಈ ಅವಕಾಶ ಯಾರಾದ್ರೂ ಬಿಡ್ತಾರೇನು? ಏನಾದ್ರೂ ಆಗ್ಲಿ, ಇವತ್ತು ಮಾತ್ರ ನಿನ್ನ ಬಿಡಲ್ಲ. ಬಿಡಲ್ಲ? ಏನೋ ಮಾಡ್ತೀಯಾ? ಬಿಡೆ ನನ್ನ. ಈ ಅವಕಾಶ ನಾನು ಬಿಡಲ್ಲ ಕಣ. ಹಿಡ್ಕೊತ್ಯಾ? ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? मेरे शेर कौन है आप? ಯಾರೋ ನೀನು? ಯಾರೋ ನೀನು? ನನ್ನ ರಾಧನಿಗೆ ಹಗ್ಗ ಹಾಕೋ ಧೈರ್ಯ ಬಂತೇನೋ ನಿನಗೆ? ನಾನು ಹೇಗಾದ್ರೂ ಹೊಡ್ದಾಡ್ಕೊತೀನಿ, ನಿನ್ಗೇನಾಗ್ಬೇಕು? ನಾನು ಹೊಡ್ಸ್ಕೊತೀನಿ ಪಡಿಸ್ಕೊತೀನಿ, ನಿನ್ಗ್ಯಾಕೆ? ಏನ್ ಹಾಗೆ ನೋಡ್ತೀಯಾ? ಗಂಡ್ಸಾಗಿ ಇವಳ ಹತ್ರ ಹೊಡ್ಸ್ಕೊತೀನಿ ಅಂತಲಾ? ನನ್ನ ವಿಷಯ ನಿನಗೆ ಗೊತ್ತಿಲ್ಲ. ದಿನಕ್ಕೊಂದ್ಸರ್ತಿ ನನಗೆ ಮೂಡ್ ಬರುತ್ತೆ, ಓಡ್ ಬರ್ತೀನಿ, ಇವಳನ್ನ ಹಿಡ್ಕೊತೀನಿ. ಇವಳು ಪಟ 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 ಅಂತ ಹೊಡಿತಾಳೆ, ಮೂಡ್ ಹೊರಟೋಗುತ್ತೆ, ನಾನು ತೆಪ್ಪಗಾಗ್ತೀನಿ. ಅಯ್ಯ ನಗದ್ ನೋಡು, ನಮ್ಮಿಷ್ಟ ನಾವ್ ಹೆಂಗಾದ್ರೂ ಮಾಡ್ಕೋತೀವಿ ಅಲ್ವೇನ ಸ್ವಾಮಿ? ದೊಡ್ಡ ಶೂರ್ ನಂಗೆ ಬಂದ್ ಕತ್ ಹಗ್ಗಾಕ್ಬಿಟ್ಟ. ಸಹಾಯ ನಮ್ಗೇನೋ ಬೇಕಾಗಿಲ್ಲ. ಕುದುರೆ ಕಾಯ್ತಾ ಇದೆ, ನಿನ್ ದಾರಿ ನೋಡ್ಕೊಂಡು ನೀನ್ ಹೋಗು. ಚಲ್ 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 ಚಲೋ ಬಾರೆ ರಾಧ, ಹೋಗೋಣ. ಅರೆ ಚಲೋ. ಅಲ್ಲೇನ್ ನೋಡೋದು? ಹಾಕ್ತೀನಿ. ಹೇಳೋರ್ ಕೇಳೋರು ಯಾರು ಇಲ್ಲ ನಿನ್ಗೆ. ಕೊಟ್ಟವ್ರೆ ಅದೇನ್ ಕೊಡ್ತೀಯ? ಕೊಡು. ಅಯ್ಯೋ, ರಾಧನ್ ಯಾರೋ ಎತ್ಕೊಂಡು ಹೋಗ್ತಾ ಇದ್ದಾರಲ್ಲ, ಹತ್ರದಲ್ಲಿ ಕಾಪಾಡೋಕ್ ಕೆಟ್ಟಸ್ರು ಯಾರು ಇಲ್ವೇ? ನಾನೇ ಇದ್ದೀನಲ್ಲ, ಇದ್ದೀನಿ, ಏನ್ ಪ್ರಯೋಜನ? ಆಪತ್ಬಂಧವ, ಅನಾಥ ರಕ್ಷಕ, ನಿನ್ ಕಾಲು ಇಟ್ಕೋತೀನಿ, ಬೇಕಾದ್ರೆ ಕುದುರೆ ಕಾಲು ಇಟ್ಕೋತೀನಿ. ನನ್ ರಾಧನ್ ಯಾರೋ ಎತ್ಕೊಂಡು ಹೋಗ್ಬಿಟ್ರು. ಚಲ್ 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 ಚಾಲು. ಓ ಮಾಫ್ ಕರೋ ಬಾಯ್, ಕಾಪಾಡಪ್ಪ, ಬೇಗ ಕಾಪಾಡಪ್ಪ, ಬೇಗ. ನಿನ್ಗೊಬ್ಬನ್ಗೆ ನಾನು ಕುದುರೆ ಓಡ್ಸಕ್ ಬರೋದು? ನನ್ ರಾಧನ್ ಎತ್ಕೊಂಡು ಹೋಗ್ತೀನೋ? ನೀನ್ ಕೃಷ್ಣ ಅನ್ಕೊಂಡ್ಬಿಟ್ಟೇನು? ನೋಡು, ಇಲ್ಲೇ ಆಪತ್ಬಂಧವ, ಒಂದ್ ಚಾಕು ಇದ್ರೆ ಕೊಡ್ತೀಯಾ? ಇವ್ ತಲೆ ಬೋಳ್ಸಿ 3 ನಾಮ ಹಾಕಿ ಕತ್ತೆ ಮೇಲೆ ಕುಡಿಸಿ ಊರಲ್ಲೆಲ್ಲ ಮೆರವಣಿಗೆ ಮಾಡ್ತೀಯಾ? ಸಾಕು ಬಾಯ್ ಮುಚ್ಚು, ದೊಡ್ಡದಾಗ ಬಂದ್ಬಿಟ್ಟ ಕಟ್ಟಾಕದ ಮೇಲೆ ಜೋರ್ ಮಾಡಕ್ಕೆ. ಶಾಮಿ ಬಿಚ್ಚಲ? ಬಿಚ್ಚು. ಸರಿ ಇರು. ಬೇಡ ಬೇಡ, ನಾನೇ ಬಿಸ್ತೀನಿ. ನೀವು ಕನ್ನಡದವ್ರೇನು? ಇಲ್ಲಿಗೆ ಹೇಗೆ ಬಂದ್ರಿ? ನಮ್ ತಂದೆ ಇಲ್ಲೇ ಮಿಲಿಟರಿನಲ್ಲಿ ಕೆಲ್ಸಕ್ಕಿದ್ರು, ಅವ್ರು ಸತ್ತೋದ್ಮೇಲೆ ನಾನೇ ಇವಳು ನೋಡ್ಕೊತಾ ಇರೋದು. ಇವರು ನಿಮ್ಮ ಅಣ್ಣನ? ಅಶಿಷ, ನಾನು ಇವಳು ಮದುವೆ ಆಗೋ ಮಾವ. ನೋಡಿ, ನೀವೇನು ತಿಳ್ಕೊಳ್ದೆ ಇದ್ರೆ ಒಂದ್ ಮಾತು, ಯಾವಾಗ್ಲೂ ತೋಟಕ್ಕೊಂದ್ ಬೇಲಿ, ಹೆಣ್ಗೊಂದ್ ತಾಳಿ ಇದ್ರೇನೆ ಚಂದ. ಚಲೋ, ಬರ್ತೀನಿ. ರಾಧಾ, ಅಲ್ಲೇ ನೋಡ್ತಾ ಇದ್ಯಾ? ಇಲ್ಲಿ ನೋಡು ರಾಧಾ.
ಗಂಡು ಅಂದ್ರೆ ಹಿಂಗಿರ್ಬೇಕು. ಒಳ್ಳೆ ರಾಜ ರಾಜ ಇದ್ದಂಗೆ ಅವನೇ. ನೋಡೋದ್ ನೋಡು, ನನ್ನೇ ದುರ್ಗುಟ್ಕೊಂಡು. ತೋಟಕ್ಕೊಂದ್ ಬೇಲಿ, ಹೆಣ್ಗೊಂದ್ ತಾಳಿ ಇದ್ರೆ ಚಂದ ಅಲ್ಲ? ಯಾವಾಗ ಕಟ್ಟಿ ತಾಳಿನ? ಈಗ್ಲೇ ನೀನ್ ಹೋದ್ರೆ ಇಲ್ಲೇ. ಈ ಆಪತ್ ಬಾಂಧವನ ಬೊಂಬೆನ ಯಾಕೆ ಬರ್ದೆ? ನನ್ಗೊಬ್ರಿಗೆ ಇರೋದ್ ಭಯ ಆಯ್ತು, ಬರ್ದೆ. ನನ್ನ ಬೊಂಬೆನ ಬರ್ಕೋಬೇಕಾಗಿತ್ತು. ಮಹಾ ಗಂಡಸ್ ನೋಡು. ಅಳಿಸ್ತೀಯ ಇಲ್ವೋ? ಇಲ್ಲ ನಾನೇ ಅಳಿಸ್ತೀನಿ. ಶಾಮಿ ಶಾಮಿ, ನಾ ಒಂದ್ ಕೆಲ್ಸ ಹೇಳ್ತೀನಿ, ನೀನ್ ಮಾಡ್ಬಿಡು, ಇದು ಅಳಿಸ್ಬಿಡೋಣ. ಯಾವ ಕೆಲಸ ಹೇಳು? 7 ಸಮುದ್ರ ದಾಟಿ ಪಂಚವರ್ಣಗಳಿಂದ ತಗೊಂಡ್ಬರ್ಬೇಕಾ? ತಗೊಂಡ್ಬರ್ತೀನಿ. ಆಕಾಶದಲ್ಲಿರೋ ಕಾಮನ ಬಿಲ್ಲನ್ನ ಕಿತ್ಕೊಂಡ್ಬರ್ಬೇಕಾ? ಕಿತ್ಕೊಂಡ್ಬರ್ತೀನಿ. ಅಲ್ಲ, ನಿನ್ ತೊಡೆ ಮೇಲೆ ಹಾಯ ಮಲಕೋಬೇಕಾ? ಮಲಕೋತೀನಿ. ಮಲಕೊಳ್ಳ? ಅದ್ಯಾವ್ದು ಅಲ್ಲ. ನೋಡು, ಈ ಚಿಗುರು ಬಿಸ ಗಂಡಿದಾನಲ್ಲ, ಅವನ್ ಎಲ್ಲಿದ್ದಾನೆ, ಅವನ್ ಮನೆ ಎಲ್ಲಿದೆ, ಅವ್ರ ಮನೆ ಯಾರಿದ್ದಾರೆ ಅನ್ನೋದನ್ನ ತಿಳ್ಕೊಂಬಂದ್ ಹೇಳು. ಆಮೇಲೆ ಕೆಲ್ಸ ಆದ್ಮೇಲೆ. ರಮಣಪ್ಪ, ಗಂಜಿ ತಗೊಳ್ದೆ ಅಲ್ಲೇ ಯಾಕೋ ಕೂತಿದ್ಯಾ? ಬಾರೋ ಗಂಜಿ ತಗೋ. ಬಾರೋ ಅಂದ್ರೆ ಎದ್ ಬಾರೋ. ಹಲೋ ಹಲೋ ಹಲೋ. ಮಿಸ್ಟರ್ ಕಡಾಂಬಿ, ಆರ್ಕಿಯಾಲಜಿಸ್ಟ್ ಶಂಕರ್ನಿಂದ ಯಾವ ಡೀಟೇಲ್ಸ್ ಸರ್ಕಾರಕ್ಕೆ ಹೋಗ್ದಾಗೆ ತಡೆ ಹಾಕಿದ್ದೀನಿ. ಬಂಗಾರದ ಗುಡಿ ವಿಷಯ ಇರೋ ಫೈಲ್ಸು ಇನ್ನು 2 ದಿವಸದಲ್ಲೇ ನನ್ನ ಕೈ ಸೇರುತ್ತೆ ಅಂತ ಈಗ ತಾನೇ ಇನ್ಫಾರ್ಮೇಶನ್ ಬಂತು. Very good. Did I not tell you? Our friend Mr. Roy is the only man can achieve anything. You're always right, Mr. Kadambi. ಕಡಂಬಿಗೆ ನಮ್ಮ ಹೊಸ ಸರ್ಪ್ರೈಸ್ ಯಾಕೆ ತೋರಿಸ್ಬಾರ್ದು? Sure, why not? Please come on. Gentlemen, Mr. Roy is going to show us something surprising. Yes, come on. ಸಾವಿರಾರು ವರ್ಷದ ಹಿಂದಿನ ನೆಕ್ಲೆಸ್. ದುರ್ಗಾದೇವಿಗೆ ಮಹಾರಾಜ ವೀರಸಿಂಹ ಮಾಡಿಸಿದ್ದು. Look at the emerald in the pendant. It cost 50 lakhs. 1500 ವರ್ಷ ಹಿಂದಿನದು. 1500 years old. ಪ್ರತಾಪ ಸಿಂಹ ಭವಾನಿ ದೇವಸ್ಥಾನಕ್ಕೆ ಕೊಟ್ಟದ್ದು. That red stone cost 20 lakhs. Very, very precious bangles. ಇದಕ್ಕೆ 500 ವರ್ಷದ ಚರಿತ್ರೆನೇ ಇದೆ. Cost 10 lakhs. Wonderful, fantastic. These are all our jewels. Mr. Kadambi, ಇದು ನಮ್ಮ ಬೆಲೆ. ನಿಮ್ಮ ಫ್ರೆಂಡ್ಸ್ಗಳಿಗೆ ಇಷ್ಟವಾದ್ರೆ ತಗೋ. Mr. Roy, ನಮ್ಮ ಸ್ನೇಹಿತರು ಇವನ್ನ ಕೊಡ್ಬೋದಾರೆ. ಆಹಾ, ನೀವು ಹೋಟೆಲ್ಗೆ ಹೋಗಿ ಹೇಳ್ಕೊಡಿ. ನಾಳೆ ಬೆಳಿಗ್ಗೆ 10 ಗಂಟೆ ಸರಿಯಾಗಿ ನಮ್ಮ ಮನುಷ್ಯ ಜುವೆಲ್ಸ್ ತಂದು ಕೊಡ್ತಾನೆ. Blue suit, red rose. That's the code. Okay, darling? ಓಕೆ. Our room number is 999. ಐ ಸಿ. Bye. ಬಾಯ್. ಬಾಯ್. Goodbye, Mr. Roy. ಗುಡ್ ಬಾಯ್. Hello? Jagat speaking. Huh? Okay. You mean the blue suit? Okay, okay. It's done. ಇವನ ಹೆಸರು ಜಗತ್ ಅಂತ. ಇವನೊಬ್ಬ ದೊಡ್ಡ ಗ್ಯಾಂಗ್ಸ್ಟರ್. 3-4 ಮರ್ಡರ್ ಮಾಡಿ ಸಿಕ್ಕಿಂನಿಂದ ತಪ್ಪಿಸ್ಕೊಂಡು ಬಂದಿದ್ದಾನೆ.
ಈಗ ನಮ್ಮ ಏರಿಯಾದಲ್ಲಿ ಇದ್ದಾನೆ ಅಂತ ಸುದ್ದಿ ಬಂದಿದೆ. ಮಿಸ್ಟರ್ ವಿಜಯ್, ಸರ್, ಬಿ ಕೇರ್ಫುಲ್. ಜಗತ್, ಇದರಲ್ಲಿ ಬಹಳ ಬೆಲೆ ಬಾಳೋ ಜ್ಯುವೆಲ್ಸ್ ಇದೆ. ಇದನ್ನ ಹುಷಾರಾಗಿ ತಗೊಂಡು ಹೋಗಿ ಹೋಟೆಲ್ ಸಿಮ್ಲಾದಲ್ಲಿ ರೂಮ್ ನಂಬರ್ 999 ನಲ್ಲಿ 4 ಜನ ಫಾರಿನರ್ಸ್ ಇರ್ತಾರೆ. ಅವರ ಕೈಗೆ ತಲುಪಿಸ್ಬೇಕು.